ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯ್ಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರವನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಇದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದಂತೆ ರಾಯಭಾರಿಗಳು ಅಂದ್ರೇನೋ, ಅದರ ಅರ್ಥ ಮತ್ತು ಹೇಗೆಲ್ಲ ಕಾರ್ಯನ ನಿರ್ವಹಿಸ್ತಾರೆ, ಅದರ ಲಕ್ಷಣಗಳು, ಸ್ವಭಾವಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ಈ ರಾಯಭಾರಿಗಳ ಒಂದು ಗುಣಗಳು, ಕ್ವಾಲಿಟೀಸ್ ಆಫ್ ಡಿಪ್ಲೊಮ್ಯಾಟ್ಸನ್ನು ನಾವು ಚರ್ಚೆ ಮಾಡೋಣ. ಮತ್ತು ಅಪಾಯಿಂಟ್ಮೆಂಟ್ ಆಫ್ ಡಿಪ್ಲೊಮ್ಯಾಟ್ಸ್ ಅಂದರೆ ರಾಯಭಾರಿಗಳ ನೇಮಕದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಜೊತೆಗೆ ರಿಮೂವಲ್ ಆಫ್ ದ ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳನ್ನು ಪದಚ್ಯುತಿಗೊಳಿಸೋದು ಹೇಗೆ ಎಂಬ ವಿಚಾರಗಳನ್ನು, ಈ ಮೂರು ವಿಚಾರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಒಂದಾಗಿ ಚರ್ಚೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಈ ರಾಯಭಾರಿಗಳ ಗುಣಗಳನ್ನು ನಾವು ತೆಗೆದುಕೊಂಡು ನೋಡೋದಾದರೆ, ಮೊದಲನೇದಾಗಿ ಅದಕ್ಕಿಂತ ಮೊದಲು ರಾಯಭಾರಿಗಳ ಗುಣಗಳನ್ನು ನಾವು ಚರ್ಚೆಯನ್ನು ಮಾಡೋದಕ್ಕಿಂತ ಮೊದಲು, ರಾಯಭಾರ ಅನ್ನೋದು ಒಂದು ಬಹಳ ಪ್ರಮುಖವಾದಂಥ ವೃತ್ತಿ, ಅದೊಂದು ಪ್ರೊಫೆಷನ್ನು. ಇತರ ವ್ಯಕ್ತಿ ಉದ್ಯೋಗಗಳಿಗೆ ಇರಬೇಕಾದಂಥ ಗುಣಗಳು ಹಾಗೂ ಅರ್ಹತೆಗಳನ್ನು ಹೇಗೆ ಹೊಂದಿರ್ತಾನೋ, ಯಾವುದೇ ಒಂದು ಪ್ರೊಫೆಷನ್ ಅಥವಾ ಹುದ್ದೆಗೆ ಒಬ್ಬ ವ್ಯಕ್ತಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ಅರ್ಹತೆಯನ್ನು ನಿಗದಿಪಡಿಸಲಾಗಿರುತ್ತದೋ, ಯಾವ ಒಂದು ಪೋಸ್ಟ್ಗೆ ಹೋಗಬೇಕು ಅಂದರೆ ಅಥವಾ ಯಾವುದಾದ್ರು ಹುದ್ದೆಗೆ, ಯಾವುದಾದ್ರು ಕೆಲಸಕ್ಕೆ ಹೋಗಬೇಕು ಅಂತಂದರೆ ಒಂದು ನಿರ್ದಿಷ್ಟವಾಗಿ ಒಂದು ಇಂತಿಷ್ಟೇ ಕ್ವಾಲಿಫಿಕೇಷನ್ ಅರ್ಹತೆ ಇರಬೇಕು ಅನ್ನೋದು ನಾವು ನಿಗದಿಪಡಿಸ್ತೀವಿ. ಅದೇ ರೀತಿಯಲ್ಲಿ ಈ ರಾಯಭಾರಿಗಳನ್ನು ನೇಮಕ ಮಾಡುವಾಗ ಅವರ ಗುಣಗಳು ಮತ್ತು ಅರ್ಹತೆ ಇಂತಿಷ್ಟೇ ಇರಬೇಕು ಎಂಬ ವಿಚಾರಗಳನ್ನು ಕೂಡ ನಾವು ಗೊತ್ತುಪಡಿಸೋದು ತುಂಬ ಅವಶ್ಯಕವಾಗಿರುವಂಥ ವಿಚಾರ. ರಾಯಭಾರಿ ವೃತ್ತಿಯಲ್ಲಿ ಹೆಸರುಗಳಿಸಬೇಕಾದ್ರೆ ಅವನು ಕೆಲವು ಗುಣ ಹಾಗೂ ಅರ್ಹತೆಗಳನ್ನು ಹೊಂದಿರಬೇಕು. ಮತ್ತು ಆ ಗುಣಗಳು ಹಾಗೂ ಅರ್ಹತೆಗಳ ಬಗೆಗೆ ಸಾಕಷ್ಟು ವಿಚಾರಗಳು ಆಯ್ಕೆ ಮಾಡುವಂಥ ವ್ಯಕ್ತಿಗಳಲ್ಲಿ ಯಾರು ಆಯ್ಕೆ ಮಾಡ್ತಾರೋ ಅಂಥ ವ್ಯಕ್ತಿಗಳಲ್ಲಿ ಅವನ ಬಗ್ಗೆ ಹೆಚ್ಚು ಮಾಹಿತಿ ಇರಬೇಕಾಗತ್ತೆ. ಅಂದರೆ ಒಬ್ಬ ರಾಯಭಾರಿ ಇರಬೇಕಾದ್ರೆ, ಆ ರಾಯಭಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂದರೆ ಅವನಲ್ಲಿ ಯಾವೆಲ್ಲ ಗುಣಗಳು ಇರಬೇಕು ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಅದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಕಂಡುಬರುವಂಥದ್ದು ಏನಂತಂದರೆ, ಇವನು ಪ್ರಾಮಾಣಿಕನಾಗಿರಬೇಕು ಅಂತ ವಿಚಾರ. ಅಂದರೆ ಬಹಳ ಪ್ರಮುಖವಾಗಿ ನಮಗೆ ಕಂಡುಬರುವಂಥದ್ದು ಈ ರಾಯಭಾರಿಯಲ್ಲಿರುವಂತಹ ಬಹಳ ಪ್ರಮುಖವಾದಂತಹ ಒಂದು ಗುಣ ಏನಂತಂದರೆ, ಅಲ್ಲಿ ಪ್ರಾಮಾಣಿಕತೆ, ಅಂದರೆ ಟ್ರೂತ್ಫುಲ್ನೆಸ್ ಅಂತ. ಅಂದರೆ ಯು ಶುಡ್ ಹ್ಯಾವ್ ಆ್ಯನ್ ಇಂಟ್ರೆಸ್ಟ್ ಇನ್ ದ ಆರ್ಟ್ ಆಫ್ ಡಿಪ್ಲೊಮಸಿ ಅಂತಲೂ ನಾವು ಹೇಳ್ತೀವಿ. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಹೇಳುವಂಥದ್ದು, ರಾಯಭಾರಿಯ ಒಂದು ಪ್ರಾಮಾಣಿಕತೆಯನ್ನು ನಾವು ನೋಡಿದಾಗ, ರಾಯಭಾರಿಯು ಪ್ರಾಮಾಣಿಕತೆಯನ್ನು ರೂಢಿಸಿಕೊಂಡಿರಬೇಕು. ಇವನು ನೀಡುವ ವರದಿಗಳು ಸತ್ಯಾಂಶಗಳಿಂದ ಕೂಡಿರಬೇಕು ಅನ್ನೋದೊಂದು. ಅಸತ್ಯ ಹಾಗೂ ಅಸತ್ಯ ಮತ್ತು ಅಸಮರ್ಪಕವಾದಂಥ ವರದಿಗಳಿಂದ ಸದಸ್ಯಕ್ಕೆ ಅನಾನುಕೂಲ ಆಗುತ್ತೆ ಎಂಬ ವಿಚಾರ ಗೊತ್ತಿರಬೇಕು. ಏನಾದರೂ ತಪ್ಪುಗಳಾದರೆ ತತ್ಕ್ಷಣ ತಿದ್ದುಕೊಳ್ಳುವಂತಹ ಸ್ವಭಾವವನ್ನಿರಬೇಕು ಅಂತ. ಅಂದರೆ ಒಬ್ಬ ರಾಯಭಾರಿ ಏನಂದರೆ ಪ್ರಾಮಾಣಿಕನಾಗಿರಬೇಕು. ಅವನು ಸುಳ್ಳನ್ನು ಹೇಳಿರಬಾರ್ದು. ಅಲ್ಲಿ ನಿಜವಾಗಿ ಏನು ನಡೆದಿದೆಯೋ ತನ್ನ ದೇಶಕ್ಕೆ ಅದನ್ನು ಕರೆಕ್ಟಾಗಿ ಅವನು ವರದಿಯನ್ನು ಮಾಡಬೇಕು ಅನ್ನೋದು ಒಂದು ವಿಚಾರ. ಅಂದರೆ ಅವನು ಪ್ರಾಮಾಣಿಕವಾಗಿ ಇರಬೇಕು. ಅಲ್ಲಿ ಅವನು ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದು, ಅಂಥ ವಿಚಾರಗಳನ್ನು ಯಥಾವತ್ತಾಗಿ ತನ್ನ ರಾಷ್ಟ್ರಕ್ಕೆ ಆ ಮಾಹಿತಿಯನ್ನು, ವರದಿಯನ್ನು ಕಳಿಸ್ಕೊಡ್ಬೇಕಾಗಿರೋದು ಅವನ ಜವಾಬ್ದಾರಿ. ಆದ್ದರಿಂದ ಒಬ್ಬ ರಾಯಭಾರಿಯಲ್ಲಿರುವಂಥ ಭಾಳ ಇರಬೇಕಾದಂಥ ಭಾಳ ಪ್ರಮುಖವಾದಂಥ ಗುಣ ಏನಂತಂದರೆ ಅದು ಪ್ರಾಮಾಣಿಕತೆ ಅಥವಾ ಟ್ರೂತ್ಫುಲ್ನೆಸ್ ಅಂತ. ಮತ್ತು ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಶುಡ್ ಹ್ಯಾವ್ ಆ್ಯನ್ ಇಂಟ್ರೆಸ್ಟ್ ಇನ್ ದ ಆರ್ಟ್ ಆಫ್ ಡಿಪ್ಲೊಮಸಿ. ಅವನು ಈ ರಾಯಭಾರತದ ಕಲೆ ಏನಿದೆಯೋ ಅದರಲ್ಲಿ ಅವನು ಆಸಕ್ತಿಯನ್ನು ಹೊಂದಿರಬೇಕು. ರಾಯಭಾರತವನ್ನು ನಡೆಸೋದ್ರಲ್ಲಿ ಅವನು ಆಸಕ್ತಿಯನ್ನು ಹೊಂದಿರಬೇಕು. ಎ ಗುಡ್ ಡಿಪ್ಲೊಮ್ಯಾಟ್ ಈಸ್ ಒನ್ ಹೂ ಎಂಜಾಯ್ಸ್ ಹಿಸ್ ರೋಲ್ ಆ್ಯಂಡ್ ಜಾಬ್. ಅಂದರೆ ಒಬ್ಬ ಒಳ್ಳೆಯ ರಾಯಭಾರಿ ತನ್ನ ಕೆಲಸ ಮತ್ತು ತನ್ನ ರಾಯಭಾರತದ ಕೆಲಸ ಮತ್ತು ತನ್ನ ಒಂದು ಪಾತ್ರ ಏನಿದೆಯೋ ಅದರಲ್ಲಿ ಅವನು ಬಹಳ ಸಂತೋಷವನ್ನು ಪಡ್ತಾನೆ, ಎಂಜಾಯನ್ನು ಮಾಡ್ತಾನೆ ಅದರಲ್ಲಿ. ಹಿ ಶುಡ್ ಹ್ಯಾವ್ ಎ ಕೀನ್ ಇಂಟ್ರೆಸ್ಟ್ ಇನ್ ದ ಆರ್ಟ್ ಆಫ್ ಡಿಪ್ಲೊಮಸಿ. ಅಂದರೆ ಯಾವಾಗಲೂ ಕೂಡ ಈ ರಾಯಭಾರತ್ವವನ್ನು ನಡೆಸೋದ್ರಲ್ಲಿ ಬಹಳ ಆಸಕ್ತಿ ಇರಬೇಕಾಗತ್ತೆ. ಇಫ್ ಯು ಡೋಂಟ್ ಹ್ಯಾವ್ ದ ಇಂಟ್ರೆಸ್ಟ್ ಟು ಲರ್ನ್ ಅಬೌಟ್ ದ ವರ್ಲ್ಡ್ ಆ್ಯಂಡ್ ಇಟ್ಸ್ ಮಿರಿಯಡ್ ಕಲ್ಚರ್ಸ್, ದೆನ್ ಡಿಪ್ಲೊಮಸಿ ಇಸ್ ನಾಟ್ ಫಾರ್ ಯು. ಯಾವಾಗ ಈ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರಪಂಚದಲ್ಲಿರುವಂಥ ವಿವಿಧ ಸಂಸ್ಕೃತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇಂಟ್ರೆಸ್ಟ್ ಇರೋದಿಲ್ವೋ ಆವಾಗ ನಾವು ಖಂಡಿತವಾಗಿ ರಾಯಭಾರತ್ವವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ವಿಚಾರ ನಾವು ತಿಳ್ಕೋಬೇಕು. ಮತ್ತು
ಎ ಡಿಪ್ಲೊಮ್ಯಾಟ್ ಶುಡ್ ಬಿ ವೆಲ್ ರೆಡ್, ಅಂದರೆ ಈ ರಾಯಭಾರಿಗಳು ಭಾಳ ಎಜುಕೇಟೆಡ್ ಆಗಿರಬೇಕು, ಶಿಕ್ಷಣವನ್ನು ಪಡ್ಕೊಂಡಿರಬೇಕು, ಜ್ಞಾನಿಗಳಾಗಿರಬೇಕು ಅಂತ. ಟು ಬಿ ಎ ಸಕ್ಸಸ್ಫುಲ್ ಡಿಪ್ಲೊಮ್ಯಾಟ್ ಯು ಶುಡ್ ಬಿ ವೆಲ್ ರೆಡ್ ಅಂದರೆ ತುಂಬ ಓದಿರೋರು, ತುಂಬ ಜ್ಞಾನವನ್ನು ಪಡ್ಕೊಂಡಿರೋರು ಇರಬೇಕು. ಪ್ರಾಪಂಚಿಕ ಜ್ಞಾನವನ್ನು, ಅಂತಾರಾಷ್ಟ್ರೀಯ ರಾಜಕಾರಣವನ್ನು ಅವರು ಹೆಚ್ಚಾಗಿ ಓದಿರಬೇಕಾಗತ್ತೆ. ಯು ಶುಡ್ ಹ್ಯಾವ್ ನಾಲೆಜ್ ಅಬೌಟ್ ಹಿಸ್ಟ್ರಿ, ಜಿಯೋಗ್ರಫಿ, ಲ್ಯಾಂಗ್ವೇಜಸ್, ಕಸ್ಟಮ್ಸ್ ಇಟಿಸಿ. ಅಂದರೆ ಈ ರಾಯಭಾರತದಲ್ಲಿ ರಾಯಭಾರಿಗಳಾಗಿ ನೇಮಕಗೊಳ್ಳೋರು ಅವರು ಖಂಡಿತವಾಗಿ ಪ್ರಪಂಚದ ದೇಶಗಳ ಇತಿಹಾಸವನ್ನು ಬಲ್ಲವರಾಗಿರಬೇಕು, ಭೂಗೋಳವನ್ನು ಬಲ್ಲವರಾಗಿರಬೇಕು, ಭಾಷೆಗಳು ಗೊತ್ತಿರಬೇಕು, ರೂಢಿ ಸಂಪ್ರದಾಯಗಳು ಅವರಿಗೆ ಗೊತ್ತಿರಬೇಕು ಎಂಬ ವಿಚಾರ. ಆಮೇಲೆ ಈ ವಿಚಾರಗಳನ್ನು ತೆಗೆದುಕೊಂಡು ನೋಡಿದಾಗ ಅವನು ರಾಯಭಾರಿಯಾದವನು ನಿಖರತೆಯನ್ನು ಹೊಂದಿರಬೇಕು, ಪ್ರಿಸಿಷನ್ ಅಂತ ಹೇಳ್ತೀವಿ, ನಿಖರತೆಯನ್ನು ಹೊಂದಿರುವಂಥದ್ದು. ರಾಯಭಾರಿ ಗುಣವೆಂದರೆ ನಿಖರತೆ, ಅಂದರೆ ಬೌದ್ಧಿಕವಾಗಿ ಹಾಗೂ ನೈತಿಕವಾಗಿ ಸ್ಪಷ್ಟತೆ ಇರಬೇಕು. ವಿಷಯ ಸಂಗ್ರಹಣೆ ಕರಾರುವಕ್ಕಾಗಿರಬೇಕು ಅಂತ. ಅಂದರೆ ಅವನಲ್ಲಿ ಇರುವಂಥ ಜ್ಞಾನ ಹೆಂಗಿರಬೇಕು ಅಂದರೆ, ಅವನಲ್ಲಿರುವಂಥ ಗುಣ ಹೇಗಿರಬೇಕು, ಅದು ರಾಯಭಾರತವನ್ನು ನಡೆಸುವುದಕ್ಕೆ ನಿಖರವಾಗಿ ಪ್ರಿಸಿಷನ್ ಇರಬೇಕು, ಆ್ಯಕ್ಯುರಸಿ ಇರಬೇಕು. ಬೌದ್ಧಿಕವಾಗಿ ಆಗಿರಲಿ, ನೈತಿಕವಾಗಿ ಆಗಲಿ ಅಲ್ಲಿ ಸ್ಪಷ್ಟತೆ ಇರಬೇಕು. ಅವನು ಏನೇ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಅದು ಆಬ್ಜೆಕ್ಟಿವ್ ಆಗಿರಬೇಕು, ಅದು ಇಂತಿಷ್ಟೇ ಈ ರೀತಿಯೇ ಇದೆ ಅಂತ ಅವನು ಹೇಳುವಂತನಾಗಿರಬೇಕು ಅಂತ. ಜೊತೆಗೆ ಹಿ ಮಸ್ಟ್ ಬಿ ಫ್ಲೂಯೆಂಟ್ ಇನ್ ದ ರಿಟನ್ ಆ್ಯಂಡ್ ವರ್ಬಲ್ ಫಾರ್ಮ್ಯಾಟ್ ಆಫ್ ಎನಿ ಲ್ಯಾಂಗ್ವೇಜ್. ಜೊತೆಗೆ ಆ ರಾಷ್ಟ್ರದಲ್ಲಿ ನಾವು ರಾಯಭಾರಿಯಾಗಿ ಹೋಗಬೇಕು ಅಂತ ಸಂದರ್ಭ ಬಂದಾಗ ಆ ದೇಶದ ಭಾಷೆ, ಆ ಭಾಷೆಯನ್ನು ನಿರರ್ಗಳವಾಗಿ ಮಾತನಾಡುವಂಥದ್ದು ಬರಬೇಕು ನಮಗೆ, ಮತ್ತು ಅದರಲ್ಲಿ ಬರೆಯುವಂಥದ್ದು ಕೂಡ ಇರಬೇಕು. ಅಂದರೆ ಯು ಶುಡ್ ಹ್ಯಾವ್ ದ ಎಬಿಲಿಟಿ ಟು ಟಾಕ್ ಆ್ಯಂಡ್ ರೈಟ್ ಎ ಗುಡ್, ಕ್ರಿಸ್ಪ್, ಎಲಿಗೆಂಟ್ ಆ್ಯಂಡ್ ಇನ್ಫಾರ್ಮೇಟಿವ್ ಪೀಸ್ ಆಫ್ ಪ್ರೋಸ್ ಇನ್ ಎ ಶಾರ್ಟ್ ಟೈಮ್. ಅಂದರೆ ಅವನು ಸಿಕ್ಕಿರುವಂಥ ಒಂದು ಕಡಿಮೆ ಅವಧಿಯಲ್ಲಿ ಅವರದೇ ಭಾಷೆಯಲ್ಲಿ, ಆ ದೇಶದ ಭಾಷೆಯಲ್ಲಿ ಒಳ್ಳೆಯ ರೀತಿಯ ಒಂದು ರಿಪೋರ್ಟನ್ನು, ವರದಿಯನ್ನು ಅವರು ಮಾಡಬೇಕಾಗಿದೆ. ದಿಸ್ ಜಾಬ್ ಎಂಟೈಲ್ಸ್ ಟಾಕಿಂಗ್ ಟು ಎ ಲಾಟ್ ಆಫ್ ಪೀಪಲ್ ಅಟ್ ದ ಟಾಪ್ ಎಕೋಲಾನ್ಸ್ ಆಫ್ ಸೊಸೈಟೀಸ್. ಅಂದರೆ ಇಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ವ್ಯಕ್ತಿಗಳು ಮಾತ್ರ ಈ ರಾಯಭಾರತದ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ. ನಂತರದಲ್ಲಿ ನಾಲ್ಕನೇದಾಗಿ ಈ ಮಸ್ಟ್ ಹ್ಯಾವ್ ಕ್ಯೂರಿಯಾಸಿಟಿ ಟು ಲರ್ನ್ ಅಬೌಟ್ ಅದರ್ ಕಲ್ಚರ್ಸ್. ಜೊತೆಗೆ ರಾಯಭಾರಿಯಾದವನು ಇನ್ನೊಂದು ರಾಷ್ಟ್ರದ ಸಂಸ್ಕೃತಿಯನ್ನು ಕಲ್ತ್ಕೊಳ್ಳೋದಕ್ಕೆ ಅವನು ಬಹಳ ಕ್ಯೂರಿಯಾಸಿಟಿ ಇರಬೇಕು ಅವನಲ್ಲಿ. ಆದ್ದರಿಂದ ಆ್ಯಸ್ ಎ ಡಿಪ್ಲೊಮ್ಯಾಟ್ he should be traveling and living in the other countries and will have to deal with a lot of people from different cultures. ರಾಯಭಾರಿಯಾದವನು ರಾಷ್ಟ್ರಗಳ ನಡುವೆ ಟ್ರಾವೆಲನ್ನು ಮಾಡಬೇಕು, ಪ್ರಯಾಣವನ್ನು ಮಾಡಿಸ್ಬೇಕು, ಅಲ್ಲಿನ ರಾಷ್ಟ್ರಗಳ ಒಂದು ಸಂಸ್ಕೃತಿಯನ್ನು ಬಲ್ಲವನಾಗಿರಬೇಕು, ಕಲ್ತಿರಬೇಕು ಅವನು ಸಾಕಷ್ಟು ಕಡೆ ಅನ್ನೋದು ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂತಹ ಒಂದು ಗುಣ ಅಂತಂದರೆ ಗಾಂಭೀರ್ಯತೆ, ಮಾಡೆಸ್ಟಿ ಅಂತ ಹೇಳ್ತೀವಿ. ಅಂದರೆ ರಾಯಭಾರಿಗೆ ಗಂಭೀರತೆ ಇರಬೇಕು. ಚೆಲ್ಲಾಗಿ ವರ್ತಿಸುವುದರಿಂದ ರಾಯಭಾರಿಯ ಘನತೆ, ಗೌರವಕ್ಕೆ ಧಕ್ಕೆ ಬರುತ್ತೆ. ಸಭೆ ಸಮಾರಂಭಗಳಲ್ಲಿ ರಾಯಭಾರಿ ನಡತೆಯನ್ನು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಾರಂಭ, ಯಾವುದೇ ಸಭೆಯಲ್ಲಿ ಒಬ್ಬ ರಾಯಭಾರಿಯ ನಡತೆಯನ್ನು, ಅವನ ಆಚಾರ ವಿಚಾರ, ಅವನ ಮಾತುಗಾರಿಕೆ, ಮಾತಿನ ಶೈಲಿ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ಅವನು ಗಾಂಭೀರ್ಯತೆಯನ್ನು ಅವನು ಉಳಿಸ್ಕೊಳ್ಬೇಕಾಗತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಇದು ಬಹಳ ಪ್ರಮುಖವಾದಂಥ ಇನ್ನೊಂದು ಗುಣ. ಆಮೇಲೆ ರಾಯಭಾರಿಗಳಲ್ಲಿರುವಂತಹ ಮತ್ತೊಂದು ಗುಣ ಏನಂತಂದರೆ ಒಳ್ಳೆಯ ಮನೋಭಾವ, ಗುಡ್ ಟೆಂಪರ್ ಇರಬೇಕು. ರಾಯಭಾರಿ ಸದಾಕಾಲ ಅವನು ಒಳ್ಳೆಯ ಮನೋಭಾವನ ಹೊಂದಿರಬೇಕು. ಅಂದರೆ ಎಲ್ಲರ ಜೊತೆ ಸ್ನೇಹದಿಂದ ವರ್ತಿಸುವಂಥ ಗುಣ ಇರಬೇಕು, ಒಳ್ಳೆಯ ಮನೋಭಾವದ ಪ್ರದರ್ಶನ ಇರಬೇಕು. ಒಳ್ಳೆಯ ಮನೋಭಾವದ ಪ್ರದರ್ಶನದಿಂದ ರಾಯಭಾರಿಗೆ ಲಾಭವೇ ಆಗ್ತದೆ ಹೊರತು ನಷ್ಟವೇನೂ ಆಗೋದಿಲ್ಲ. ಇನ್ನೊಬ್ಬ ರಾಯಭಾರಿ ಮುಂದೆ ತನ್ನ ಸದ್ವರ್ತನೆಯನ್ನು ತೋರಿದರೆ ಅವನು ಇವನಿಂದ ಪ್ರಭಾವಿತನಾಗಿ ಅನೇಕ ಮಾಹಿತಿಗಳನ್ನು ಅವನು ತನ್ನ ದೇಶದ ಬಗ್ಗೆ ಇರುವಂಥ ಮಾಹಿತಿಗಳನ್ನು ಅವನು ಕೊಡಬಹುದು. ಆದ್ದರಿಂದ ಯಾವುದೇ ದೇಶದ ವಿಚಾರವನ್ನು ತೆಗೆದುಕೊಂಡು ನಾವು ನೋಡಿದಾಗ, ಆ ರಾಷ್ಟ್ರದ ಜೊತೆಗೆ ನಾವು ರಾಯಭಾರತ್ವವನ್ನು ನಡೆಸುವಾಗ ಯಾವುದೇ ಸಂದರ್ಭಗಳು ಬಂದರೂ ಕೂಡ, ನಮಗೆ ಕೆಟ್ಟ ಸಂದರ್ಭಗಳು ಒದಗಿಸಿ ಬಂದರೂ ಕೂಡ ಅದನ್ನು ಬೇಜಾರು ಮಾಡ್ಕೊಳ್ತೇನೆ, ಅದನ್ನು ಒಂದು ತಾಳ್ಮೆಯಿಂದ ನಿಭಾಯಿಸುವಂಥ ಒಂದು ಗುಣ ಸ್ವಭಾವವನ್ನು ರಾಯಭಾರಿಯಾದವನು ಬೆಳೆಸ್ಕೊಳ್ಬೇಕು ಎಂಬ ವಿಚಾರ ನಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ಹಿ ಶುಡ್ ಹ್ಯಾವ್ ಆ್ಯನ್ ಅನಾಲಿಟಿಕಲ್ ಟೆಂಪರಮೆಂಟ್. ಅಂದರೆ ಯಾವಾಗಲೂ ಕೂಡ ವಿಶ್ಲೇಷಣಾತ್ಮಕ ಗುಣವನ್ನು ಅವನು ಬೆಳೆಸ್ಕೊಳ್ಬೇಕು. ಯಾವತ್ತು ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ, ವೈಜ್ಞಾನಿಕವಾಗಿ, ಕ್ರಮಬದ್ಧವಾಗಿ ನೋಡಿ ಸರಿಯಾದ ಮಾಹಿತಿಯನ್ನು ಒದಗಿಸ್ಕೊಡುವಂಥ ಗುಣವನ್ನು ಅವನು ಬೆಳೆಸ್ಕೋಬೇಕು. ಆಮೇಲೆ ರಾಯಭಾರಿಯಲ್ಲಿರುವಂಥ ಮತ್ತೊಂದು ಬಹಳ ಪ್ರಮುಖವಾದಂಥ ಗುಣ ಏನಿರಬೇಕು ಅಂತಂದರೆ ಹಿ ಶುಡ್ ಬಿ ಎ
ಟಫ್ ನೆಗೋಷಿಯೇಟರ್. ಇವನು ಯಾವಾಗಲೂ ಕೂಡ ಒಂದು ಕಠಿಣವಾದಂಥ ಸಂಧಾನವನ್ನು ಮಾಡುವಂಥ ಒಂದು ವ್ಯಕ್ತಿಯಾಗಿರಬೇಕು. ನೆಗೋಷಿಯೇಷನ್ ಈಸ್ ಎ ಕ್ರಿಟಿಕಲ್ ಆಸ್ಪೆಕ್ಟ್ ಆಫ್ ಎ ಡಿಪ್ಲೊಮ್ಯಾಟ್ಸ್ ಜಾಬ್. ರಾಯಭಾರಿಯ ಈ ಸಂಧಾನ ಅನ್ನೋದು ರಾಯಭಾರಿಯ ಒಂದು ಕಠಿಣವಾದಂಥ ಒಂದು ಕೆಲಸ. You will have to broker deals between governments and you should be able to get the best deal for your country in the process. ಇಲ್ಲಿ ಏನಾಗುತ್ತೆ, ರಾಷ್ಟ್ರಗಳಿಗೆ ತನ್ನ ರಾಷ್ಟ್ರದ ತನ್ನ ಸರ್ಕಾರದ ಪರವಾಗಿ ಇನ್ನೊಂದು ರಾಷ್ಟ್ರದಿಂದ ಅವನು ಅನುಕೂಲತೆಗಳನ್ನು ಪಡ್ಕೋಬೇಕು. ತನಗೆ ಬೇಕಾದಂಥ ತನ್ನ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ಕೆ ಅವನು ತೊಡಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇವನು ಒಬ್ಬ ಮಧ್ಯವರ್ತಿಯಾಗಿ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಮತ್ತು ಏಳನೇದಾಗಿ ಬಹಳ ಪ್ರಮುಖವಾಗಿ ಹಿ ಶುಡ್ ಬಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್. ರಾಯಭಾರಿ ಆಗಬೇಕಾದ್ರೆ ರಾಯಭಾರಿಯಾದವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇವೆರಡರಲ್ಲೂ ಕೂಡ ತುಂಬ ಫಿಟ್ ಆಗಿರಬೇಕು ಎಂಬ ವಿಚಾರನ ತಿಳ್ಕೋಬೇಕು. ಅಂದರೆ ಅವನು ಯಾವಾಗಲೂ 24/7 ಯಾವ ಟೈಮ್ನಲ್ಲೂ ಕೂಡ ಅವನು ಎಚ್ಚರವಾಗಿರಬೇಕು. ಹಿ ಶುಡ್ ಬಿ ಇನ್ ಎ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟೇಟ್ ಟು ವರ್ಕ್ ಇನ್ ಸಚ್ ಎ ಮ್ಯಾನರ್. ಯಾವ ಸಂದರ್ಭದಲ್ಲಿ ಎಂಥ ಸಂದರ್ಭದಲ್ಲೂ ಕೂಡ ಕಠಿಣವಾದಂಥ ಪರಿಸ್ಥಿತಿಯಲ್ಲೂ ಕೂಡ ಅವನು ಕೆಲಸ ಮಾಡುವಂಥ ಒಂದು ಶಕ್ತಿಯನ್ನು ಅವನು ದೈಹಿಕವಾಗಿಯೂ ಪಡ್ಕೋಬೇಕು, ಮಾನಸಿಕವಾಗಿಯೂ ಪಡ್ಕೋಬೇಕು ಎಂಬ ವಿಚಾರನ ತಿಳ್ಕೊಬೇಕಾಗುತ್ತೆ. ಎಂಟನೇದು, ಹಿ ಶುಡ್ ಹ್ಯಾವ್ ಆ್ಯನ್ ಐ ಫಾರ್ ಡೀಟೇಲ್ಸ್. ಯಾವಾಗಲೂ ಕೂಡ ಇವನು ವಿವರಣಾತ್ಮಕವಾಗಿ ವಿವರವಾಗಿ ತಿಳ್ಕೊಳ್ಳೋದ್ರ ಬಗ್ಗೆ ಅವನು ಎಚ್ಚರಿಕೆಯನ್ನು ವಹಿಸಬೇಕು. ಆ್ಯಸ್ ಪಾರ್ಟ್ ಆಫ್ ಯುವರ್ ಜಾಬ್ he should ensure flawless products. This means that you should be attentive to the smallest details. ಅಂದರೆ ಇಲ್ಲಿ ಯಾವಾಗಲೂ ಕೂಡ ಈ ಒಳ್ಳೆಯ ಒಂದು ಪರಿಣಾಮವನ್ನು ರಿಸಲ್ಟನ್ನು ಪಡಿಬೇಕು ಅಂದರೆ ಒಳ್ಳೆಯ ನಮ್ಮ ರಾಷ್ಟ್ರದ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಬೇಕು ಅಂದರೆ ಅವನು ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನ ಕೊಡಬೇಕು, ಕಣ್ಣಿಡಬೇಕು. ಎಲ್ಲದರ ಮೇಲೆ ಸಣ್ಣ ವಿಚಾರದ ಮೇಲೂ ಕೂಡ ಸಣ್ಣ ವಿಷಯದ ಮೇಲೂ ಕೂಡ ಅವನು ಕಣ್ಣನ್ನು ಇಡಬೇಕು ಅಂತ. ಜೊತೆಗೆ 9ನೇದು, ಹಿ ಶುಡ್ ಬಿ ಕರೇಜಿಯಸ್. ಅವನು ಧೈರ್ಯವಂತನಾಗಿರಬೇಕು. ಒಬ್ಬ ರಾಯಭಾರಿಯಾದವನು ಧೈರ್ಯವಂತನಾಗಿರಬೇಕು. ಅಂದರೆ ಹಿ ಮೈಟ್ ಬಿ ಪೋಸ್ಟೆಡ್ ಇನ್ ಎ ಕಂಟ್ರಿ ವಿಚ್ ಈಸ್ ವಾರ್ ಟಾರ್ನ್ ಆರ್ ಈಸ್ ಎಂಬ್ರಾಯ್ಡ್ ಇನ್ ಸಮ್ ಸ್ಟ್ರೈಫ್ ಆರ್ ಇನ್ ಎ ಹಾಸ್ಟೈಲ್ ಕಂಟ್ರಿ. ಎಷ್ಟೋ ಸಂದರ್ಭದಲ್ಲಿ ಯುದ್ಧದಿಂದ ತತ್ತರಿಸಿರುವಂಥ ರಾಷ್ಟ್ರಗಳಿಗೂ ರಾಯಭಾರಿಯಾಗಿ ಕಳಿಸಿರ್ಬೋದು. ಅಥವಾ ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನ ಈ ರೀತಿ ಶತ್ರು ರಾಷ್ಟ್ರಗಳ ನಡುವೆನೇ ರಾಯಭಾರಿಗಳ ನೇಮಕ ಮಾಡಿರ್ಬೋದು. ಅಥವಾ ಈ ಅಫ್ಘಾನಿಸ್ತಾನದಂತಹ ಒಂದು ವಾರ್ ಟಾರ್ನ್ ಕಂಟ್ರೀಸ್ ಏನಿದೋ ಅಂತಹ ರಾಷ್ಟ್ರಗಳಲ್ಲೂ ಕೂಡ ನಮಗೆ ಭಯೋತ್ಪಾದಕರ ಒಂದು ಅಸ್ತಿತ್ವ ಜಾಸ್ತಿ ಉಳಿಸ್ಕೊಂಡಿರುವಂಥ ರಾಷ್ಟ್ರಗಳಲ್ಲೂ ಕೂಡ ರಾಯಭಾರಿಗಳ ನೇಮಕ ಮಾಡಿರ್ಬೋದು. ಅಂಥ ಸಂದರ್ಭದಲ್ಲಿ ಈ ಶುಡ್ ಬಿ ಏಬಲ್ ಟು ವರ್ಕ್ ಈವನ್ ಇನ್ ಸಚ್ ಅನ್ಫೋರ್ಗಿವಿಂಗ್ ಕಂಡೀಷನ್ಸ್. ಅಂತಹ ಸಂದರ್ಭಗಳು, ಅಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವನು ಧೈರ್ಯದಿಂದ ಕೆಲಸ ಮಾಡುವಂಥದ್ದವನಾಗಿರಬೇಕು. ಆಮೇಲೆ 10ನೇದಾಗಿ, ಹಿ ಮಸ್ಟ್ ಬಿ ಲಾಯಲ್ ಟು ದ ಕಂಟ್ರಿ. ಭಾಳ ಪ್ರಮುಖವಾಗಿ ತನ್ನ ಸ್ವದೇಶದ ತಾಯ್ನಾಡಿನ ಒಂದು ಹಿತಾಸಕ್ತಿಯನ್ನು ಕಾಪಾಡುವುದಕ್ಕಾಗಿ ತನ್ನ ರಾಷ್ಟ್ರಕ್ಕೆ ನಿಷ್ಠೆಯನ್ನು ತೋರುವನಾಗಿರಲೇಬೇಕು. ವಾಟ್ ಎವರ್ ಬಿ ದ ಸರ್ಕಮ್ಸ್ಟಾನ್ಸಸ್, ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ಎ ಡಿಪ್ಲೊಮ್ಯಾಟ್ ಈಸ್ ಫಸ್ಟ್ ಅಕೌಂಟೇಬಲ್ ಟು ಹಿಸ್ ಹರ್ ಕಂಟ್ರಿ. ಅವನು ಎಂಥ ಸಂದರ್ಭ ಬಂದರೂ ತನ್ನ ರಾಷ್ಟ್ರವನ್ನು ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಯಾವುದೇ ರೀತಿಯಲ್ಲಿ ಸಹಾಯವನ್ನು ಮಾಡೋಕ್ಕಾಗೋದಿಲ್ಲ, ಮಾಡಬಾರ್ದು. ಹಿ ಶುಡ್ ಡಿಸ್ಪ್ಲೇ ಅನ್ಕಾಂಪ್ರಮೈಸಿಂಗ್ ಲಾಯಲ್ಟಿ. ಎಂಥ ಸಂದರ್ಭ ಬಂದರೂ ಕೂಡ ಅವನು ತನ್ನ ರಾಷ್ಟ್ರದ ಒಂದು ಲಾಯಲ್ಟಿ ಅಥವಾ ತನ್ನ ದೇಶದ ಬಗ್ಗೆ ಇರುವಂಥ ಒಂದು ನಂಬಿಕೆ ಅಥವಾ ತನ್ನ ದೇಶದಲ್ಲಿರುವಂಥ ಹಿತಾಸಕ್ತಿ ಅಥವಾ ತನ್ನ ದೇಶದ ನಿಷ್ಠೆ ಏನಿದೆಯೋ ಅದನ್ನು ಬಿಟ್ಕೊಡ್ಬಾರ್ದು ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಆಮೇಲೆ ನಾವು ಇಲ್ಲಿವರೆಗೆ ಕ್ವಾಲಿಟೀಸ್ ಆಫ್ ಡಿಪ್ಲೊಮ್ಯಾಟ್ಸ್ ಅಥವಾ ರಾಯಭಾರಿಗಳ ಗುಣಗಳು ಏನು ಎಂಬುದರ ಬಗ್ಗೆ ಇಲ್ಲಿವರೆಗೆ ನಾವು ತಿಳ್ಕೊಂಡ್ವಿ. ಈಗ ಅಪಾಯಿಂಟ್ಮೆಂಟ್ ಆಫ್ ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳ ಅಥವಾ ರಾಜತಂತ್ರಜ್ಞರ ಒಂದು ನೇಮಕ ಹೇಗೆ ಮಾಡ್ಕೊಳ್ತಾರೆ ಎಂಬ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಎಂಬ ವಿಚಾರವನ್ನು ನೋಡೋಣ. ಅಪಾಯಿಂಟ್ಮೆಂಟ್ ಆಫ್ ಡಿಪ್ಲೊಮ್ಯಾಟ್ಸ್. ದೇರ್ ಆರ್ ರೂಲ್ಸ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ಆ್ಯನ್ ಅಂಬಾಸಡರ್. A person has previously had the privilege of appointing ambassadors to kings and following the procedure to which country the consul of that country requires consent. ಅಂದರೆ ರಾಯಭಾರಿಗಳ ನೇಮಕವನ್ನು ವಿಚಾರನ ತೆಗೆದುಕೊಂಡು ನೋಡಿದಾಗ ಹಿಂದೆ ರಾಜರುಗಳು ರಾಯಭಾರಿಗಳ ನೇಮಕದ ಸಂಪೂರ್ಣ ಅಧಿಕಾರವನ್ನು ಹೊಂದಿದ್ರು. ಆ ಸಂದರ್ಭದಲ್ಲಿ ಒಂದು ರಾಯಭಾರಿಗಳ ನೇಮಕ ಮಾಡ್ಕೊಳ್ಳೋಕ್ಕೆ ರಾಜರಿಗೆ ಸಂಪೂರ್ಣವಾದಂಥ ಅಧಿಕಾರ ಇತ್ತು. ಆದರೆ ಈಗ ರಾಯಭಾರಿಗಳ ನೇಮಕ ಕುರಿತು ಸಾಕಷ್ಟು ನಿಯಮಗಳಿರುವಂಥದ್ದನ್ನು ನಾವು ನೋಡ್ಬೋದು, ಅಂತಾರಾಷ್ಟ್ರೀಯ ನಿಯಮಗಳಿರುವಂಥದ್ದನ್ನು ಕೂಡ ನೋಡ್ಬೋದು. ಓರ್ವ ವ್ಯಕ್ತಿಯನ್ನು ರಾಯಭಾರಿಯನ್ನಾಗಿ ರಾಷ್ಟ್ರದ ಮುಖ್ಯಸ್ಥರು ನೇಮಿಸಿದ ನಂತರ ಕೆಲವು ವಿಧಿವಿಧಾನಗಳನ್ನು ಇಲ್ಲಿ ಅನುಸರಿಸಲಾಗುತ್ತೆ ಅಂತ.
ಯಾವ ದೇಶಕ್ಕೆ ರಾಯಭಾರಿ ಹೋಗುವನೋ ಆ ದೇಶದ ಒಪ್ಪಿಗೆಯು ಇಲ್ಲಿ ಅಗತ್ಯವಾಗಿರುತ್ತೆ. ಒಪ್ಪಿಗೆಯನ್ನು ನೀಡುವ ಕ್ರಮಕ್ಕೆ ನಾವು ಇಲ್ಲಿ ಅಗ್ರಿಮೆಂಟ್ ಅಂತ ಕರಿತೀವಿ ಅಲ್ವಾ. ಆಫ್ಟರ್ ದ ಹೆಡ್ಸ್ ಆಫ್ ಸ್ಟೇಟ್ಸ್ ಅಪಾಯಿಂಟ್ ಆ್ಯನ್ ಅಗ್ರಿಮೆಂಟ್ ಅಂಬಾಸಡರ್ ಫಾರ್ ಕನ್ಸೆಂಟ್ ಆ್ಯಕ್ಷನ್ ಕಾಲ್ಡ್ ದ ಅಪಾಯಿಂಟೆಡ್ ಅಂಬಾಸಡರ್ ಫಸ್ಟ್ ಲರ್ನ್ಸ್ ಇನ್ ಡೀಟೇಲ್ ದ ಕಂಟ್ರಿ ಹಿ ಈಸ್ ಇನ್. ಅಂದರೆ ಒಂದು ಒಪ್ಪಿಗೆಯನ್ನು ನಾವು ಒಪ್ಪಂದವನ್ನು ಮಾಡ್ಕೋಬೇಕಾಗತ್ತೆ. ಅದನ್ನು ಅಗ್ರಿಮೆಂಟ್ ಅಂತ ನಾವು ಕರಿತೀವಿ. ನೇಮಕಗೊಂಡಂಥ ರಾಯಭಾರಿಯು ಮೊದಲು ತಾನು ಕೆಲಸ ಮಾಡುವ ದೇಶದ ಬಗೆಗೆ ವಿವರವಾಗಿ ತಿಳ್ಕೊಳ್ಬೇಕಾಗತ್ತೆ. ದ ಅಪಾಯಿಂಟೆಡ್ ಅಂಬಾಸಡರ್ ಫಸ್ಟ್ ಲರ್ನ್ಸ್ ಇನ್ ಡೀಟೇಲ್ ದ ಕಂಟ್ರಿ ಈಸ್ ಇನ್ ತಿಳ್ಕೊಳ್ಬೇಕಾಗತ್ತೆ ಅನ್ನೋದು. ಎರಡು ದೇಶಗಳ ಸಂಬಂಧಗಳ ಚರಿತ್ರೆ, ಇತಿಹಾಸ, ಪ್ರಸ್ತುತ ಸಂಬಂಧಗಳು ಹೇಗಿದೆ ಹಾಗೂ ಇತ್ತೀಚಿನ ಸಂಬಂಧಗಳ ಬೆಳವಣಿಗೆ ಬಗೆಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. He will study the relations of the two countries with the head of the foreign department of his country, history, current relationships and recent developments are parts too. ಅಂದರೆ ತನ್ನ ದೇಶದ ವಿದೇಶಾಂಗ ಇಲಾಖೆಯ ಮುಖ್ಯಸ್ಥರೊಡನೆ ಚರ್ಚಿಸುವಂಥದ್ದು ವಾಡಿಕೆ ಇರುವಂಥದ್ದು. ರಾಯಭಾರಿಯ ಒಂದು ರಹದಾರಿ ಪತ್ರ ಅಥವಾ ಪಾಸ್ಪೋರ್ಟ್ ಸಿದ್ಧಪಡಿಸುವಂಥದ್ದು. ಜೊತೆಗೆ ರಾಷ್ಟ್ರದ ಮುಖ್ಯಸ್ಥನಿಂದ ಪರಿಚಯ ಪತ್ರವನ್ನು ಪಡೆಯುವಂಥದ್ದು. ಈ ಪರಿಚಯ ಪತ್ರಕ್ಕೆ ಇಂಗ್ಲೀಷ್ನಲ್ಲಿ ನಾವು ಲೆಟರ್ ಆಫ್ ಕ್ರೆಡೆನ್ಸ್ ಅಂತ ಕರಿತೀವಿ. ಪರಿಚಯ ಪತ್ರವನ್ನು ಪಡ್ಕೋಬೇಕಾಗತ್ತೆ. ಲೆಟರ್ ಆಫ್ ಕ್ರೆಡೆನ್ಸನ್ನು ಪಡ್ಕೋಬೇಕು. ರಾಯಭಾರಿಯಾಗಿ ಹೋಗಲಿರುವ ದೇಶದ ಮುಖ್ಯಸ್ಥನಿಗೆ ಈ ಪತ್ರವನ್ನು ಸಂಬೋಧಿಸಿ ಅದನ್ನು ಕೊಡಬೇಕಾಗತ್ತೆ. ಇಗ್ನೋರೆನ್ಸ್ ಆಫ್ಟರ್ ಹಿಸ್ ಡಿಪಾರ್ಚರ್ ಟು ದ ಕಂಟ್ರಿ ವೇರ್ ಹಿಸ್ ಡ್ಯೂಟಿ ಈಸ್ ಫುಲ್ಫಿಲ್ಡ್ ಆ್ಯಂಡ್ ಇಂಟ್ರಡಕ್ಷನ್ ಲೆಟರ್ ಈಸ್ ರೆಡಿ. ಅಂಥ ಸಂದರ್ಭದಲ್ಲಿ ಈ ಕ್ರೆಡೆನ್ಷನ್ ಆಫ್ ಲೆಟರ್ ಏನಿದೆಯೋ ಇದನ್ನು ನಾವು ಒಂದು ರೀತಿಯಲ್ಲಿ ಇಂಟ್ರಡಕ್ಷನ್ ಲೆಟರ್ ಅಂತಲೇ ಕರಿಬೋದು ಅಂತ. ದಿಸ್ ಇಮೇಜ್ ವಿಲ್ ಬಿ ಕನ್ವೇಡ್ ಟು ದ ಹೆಡ್ ಆಫ್ ದ ಕಂಟ್ರಿ ಹೂ ಬೇರ್ಸ್ ದ ವರ್ಡ್. ಸಬ್ಮಿಷನ್ ಈಸ್ ಎ ಸಿಂಪಲ್ ಸೆರೆಮನಿ. ಫಾರ್ ದಿಸ್ ಒನ್ ಡೇಟ್ ಪ್ರಿಂಟೆಡ್ ಕಾಪೀಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್. ಅಂದರೆ ಇಂಥ ಸಂದರ್ಭದಲ್ಲಿ ಭೇಟಿಯಾಗುವಂತಹ ಒಂದು ದೇಶದ ವ್ಯಕ್ತಿ ಯಾರಿರ್ತಾರೋ ಅವರ ಸಂಬೋಧಿಸಿದ ಪತ್ರವನ್ನು ಬರೆಯಲಾಗುತ್ತೆ. ರಾಯಭಾರಿ ಕರ್ತವ್ಯ ನಿರ್ವಹಿಸುವ ರಾಷ್ಟ್ರಕ್ಕೆ ತೆರಳಿದ ನಂತರ ಪರಿಚಯ ಪತ್ರ ಸಲ್ಲಿಸುವ ಒಂದು ಸರಳ ಸಮಾರಂಭವನ್ನು ನಡೆಸಲಾಗುತ್ತೆ. ಇದಕ್ಕಾಗಿ ಒಂದು ದಿನಾಂಕವನ್ನು ಕೂಡ ಪ್ರಕಟಿಸಲಾಗುತ್ತೆ. ರಾಷ್ಟ್ರದ ಮುಖ್ಯಸ್ಥನು ಸಂಕ್ಷೇಪವಾದಂಥ ಭಾಷಣವನ್ನು ಮಾಡ್ತಾನೆ. ಅದರ ಮುದ್ರಿತ ಪ್ರತಿಗಳನ್ನು ವಿತರಿಸಲಾಗುತ್ತೆ. ಸಮಾರಂಭಕ್ಕೆ ಆಗಮಿಸಿದ ವಿದೇಶ ಮಂತ್ರಿ, ವಿದೇಶ ಸಚಿವರು, ಉಳಿದ ದೇಶದ ರಾಯಭಾರಿಗಳನ್ನು ಇವನು ಭೇಟಿಯಾಗ್ತಾನೆ. ತದನಂತರ ಅಧಿಕೃತವಾಗಿ ರಾಯಭಾರಿ ಕಚೇರಿಯಲ್ಲಿ ನಿತ್ಯದ ಕಾರ್ಯದಲ್ಲಿ ಅವನು ತೊಡಗ್ತಾನೆ. The foreign minister arrives at the ceremony. The foreign minister meets the ambassadors of the rest of the country, ambassador to the throne, afterwards officially in the embassy. ಅನಂತರದಲ್ಲಿ ತನ್ನ ಕೆಲಸವನ್ನು ಅವನು ಮಾಡ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ರಾಯಭಾರಿಗಳ ನೇಮಕ ಯಾವ ರೀತಿ ಆಗತ್ತೆ ಎಂಬ ವಿಚಾರವನ್ನು ತಿಳಿದುಕೊಂಡ್ವಿ. ನಂತರದಲ್ಲಿ ಈಗ ರಾಯಭಾರಿಗಳನ್ನು ಪದಚ್ಯುತಿಗೊಳಿಸುವುದು ಹೇಗೆ, ರಿಮೂವಲ್ ಆಫ್ ಡಿಪ್ಲೊಮ್ಯಾಟ್ಸ್ ರಾಯಭಾರಿಗಳನ್ನು ಪದಚ್ಯುತಗೊಳಿಸುವುದು ಹೇಗೆ. ದ ಅಂಬಾಸಡರ್ ಈಸ್ ಫ್ರೀ ಟು ರಿಸೈನ್ ಇಫ್ ಹಿ ವಿಶಸ್ ಟು ರಿಸೈನ್. ಇಲ್ಲಿ ಬಹಳ ಪ್ರಮುಖವಾಗಿ ಅಂಬಾಸಡರ್ ಡಿಪ್ಲೊಮ್ಯಾಟ್ಸ್ ಏನಿದಾರೋ ರಾಯಭಾರಿಗಳು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಡ್ಕೋಬಹುದು. ಒಂದು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ತನಗೆ ಬೇಡ ಅಂದರೆ, ತನಗೆ ಈ ಕೆಲಸ ಮಾಡೋದು ಬೇಡ ಆಗೋದಿಲ್ಲ ಅಂತಂದರೆ ತಾವು ಬೇಕಾದರೆ ರಾಜೀನಾಮೆಯನ್ನು ಕೊಡ್ಬೋದು. ರಾಯಭಾರಿ ತನ್ನ ಹುದ್ದೆಗೆ ಬಯಸಿದರೆ ರಾಜೀನಾಮೆಯನ್ನು ಅವನು ಮುಕ್ತವಾಗಿ ಸಲ್ಲಿಸ್ಬೋದು. ಯಾವುದೇ ನಿರ್ಬಂಧ ಇಲ್ಲ, ಕಟ್ಟುಪಾಡುಗಳಿಲ್ಲ. ರಾಯಭಾರಿಯನ್ನು ಅವನ ಸ್ವದೇಶದವರು ಮರಳಿ ಕರೆಸಿಕೊಳ್ಬೋದು. ಎಷ್ಟೋ ಸಂದರ್ಭಗಳಲ್ಲಿ ಆ ರಾಯಭಾರಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ದಕ್ಷವಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅಂಥ ಒಂದು ಒಬ್ಬ ರಾಯಭಾರಿಯನ್ನು ಸ್ವದೇಶದವರು ಅವನನ್ನು ವಾಪಸ್ ಕಳಿಸ್ಕೊಳ್ಬೇಕು. ಎರಡನೇದಾಗಿ ಅಂದರೆ ದ ಅಂಬಾಸಡರ್ ಕ್ಯಾನ್ ಬಿ, ಅದರ್ ಡಿಪ್ಲೊಮ್ಯಾಟ್ಸ್ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಬೈ ಹಿಸ್ ಕಂಪ್ಯಾಟ್ರಿಯಟ್ಸ್. ಇಫ್ ದ ಅಂಬಾಸಡರ್ ಇಸ್ ರಿಕಾಲ್ಡ್, ಎ ಲೇಟರ್ ರಿಕಾಲ್ ಲೆಟರ್ ವಿಲ್ ಬಿ ಇಶ್ಯೂಡ್. ಆ ನಂತರದಲ್ಲಿ ವಾಪಸ್ ಕರೆಸಿಕೊಳ್ಳುವಿಕೆ ಬಗ್ಗೆ ರಾಯಭಾರಿಯನ್ನು ಮರಳಿ ಕರೆಸುವ ಒಂದು ಸಂದರ್ಭ ತಲೆದೊರೆದರೆ ಲೆಟರ್ ಆಫ್ ರೀಕಾಲ್ ಅಂತ ಕರಿತೀವಿ. ಅದನ್ನು ಲೆಟರ್ ಆಫ್ ರೀಕಾಲ್ ಮೂಲಕ ಅವರನ್ನು ವಾಪಸ್ಸು ಕರೆಸ್ಕೊಳ್ತೇವೆ ಅಂತ. ಅಂಥ ಸಂದರ್ಭದಲ್ಲಿ ಮರಳಿ ಕರೆಸುವ ಪತ್ರವನ್ನು ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಬೀಳ್ಕೊಡುಗೆ ಸಮಾರಂಭ ಜರುಗಿ ರಾಯಭಾರಿ ಸೇವೆಯನ್ನು ಸ್ಮರಿಸಿ ಗೌರವದಿಂದ ಅವನನ್ನು ಕಳಿಸ್ಕೊಳ್ಳಲಾಗುತ್ತೆ. ಮರಳಿ ಕರೆಯಿಸುವ ಪತ್ರವನ್ನು ರಾಯಭಾರಿ ಕಾರ್ಯಮಗ್ನವಾಗಿರುವ ದೇಶದ ಮುಖ್ಯಸ್ಥರು ನೀಡುವರು. ಎ ಫೇರ್ವೆಲ್ ಸೆರೆಮನಿ ವಿಲ್ ಬಿ ಹೆಲ್ಡ್ ಇನ್ ಆನರ್ ಆಫ್ ದ ಡಿಪ್ಲೊಮ್ಯಾಟಿಕ್ ಸರ್ವಿಸ್. ದ ರೀಕಾಲ್ ಲೆಟರ್ ವಿಲ್ ಬಿ ಇಶ್ಯೂಡ್ ಬೈ ದ ಅಂಬಾಸಡರ್ ಟು ದ ಹೆಡ್ ಆಫ್ ದ ಕಂಟ್ರಿ.
ಆ ನಂತರದಲ್ಲಿ ದಿಸ್ ಮೀನ್ಸ್ ದಟ್ ದ ಅಂಬಾಸಡರ್ ಕ್ಯಾನ್ ಬಿ ಸೆಂಟ್ ಬ್ಯಾಕ್ ಟು ಹಿಸ್ ಕಂಟ್ರಿ. ಇದರ ಅರ್ಥ ಆ ಅಂಬಾಸಡರ್ ಅಥವಾ ಡಿಪ್ಲೊಮ್ಯಾಟ್ಸ್ ಏನಿದ್ದಾರೋ ರಾಯಭಾರಿಗಳನ್ನು ತನ್ನ ದೇಶಕ್ಕೆ ಅವರು ಗೌರವಯುತವಾಗಿ ಕಳಿಸಿಕೊಡುವಂಥದ್ದು ಬರುತ್ತೆ ಅನ್ನೋದು ಒಂದು. ಅನಂತರದಲ್ಲಿ ರಾಯಭಾರಿಯನ್ನು ಪರ್ಸನ್ ನಾನ್ ಗ್ರಾಟಾ ಅಂದರೆ ಬೇಡವಾದ ವ್ಯಕ್ತಿ ಅಂತ ಹೇಳಿ ಅವನನ್ನು ವಜಾ ಕೂಡ ಮಾಡಬಹುದು. ಅವನು ಬೇಡವಾದಂಥ ವ್ಯಕ್ತಿ ಅಂತ ಹೇಳಿಬಿಟ್ಟು ಅವನನ್ನು ವಜಾ ಕೂಡ ಮಾಡಬಹುದು. ದ ಅಂಬಾಸಡರ್ ವಿಲ್ ಬಿ ಡಿಪೋಸ್ಡ್ ವಿತೌಟ್ ಬೀಯಿಂಗ್ ಇನ್ಫಾರ್ಮ್ಡ್ ಇನ್ ದಿಸ್ ವೇ. ದ ಎಂಬಸಿ ಈಸ್ ಟೆಂಪರಲಿ ಟರ್ಮಿನೇಟೆಡ್ ಇಫ್ ದ ಅಂಬಾಸಡರ್ ಡೈಸ್ ಬೈ ಆಕ್ಸಿಡೆಂಟ್. ಅದು ಕೂಡ ಆಗ್ಬೋದು. ಅವನು ರಾಯಭಾರಿ ಆಕಸ್ಮಿಕವಾಗಿ ನಿಧನ ಹೊಂದಿದರೆ ರಾಯಭಾರ ತಾತ್ಕಾಲಿಕವಾಗಿ ಕೊನೆಗೊಳ್ಳುವುದು ಅನ್ನೋದು ಒಂದು. ಯುದ್ಧದ ಸಂದರ್ಭದಲ್ಲಿಯೂ ಕೂಡ ರಾಯಭಾರಿ ಸಂಬಂಧಗಳು ಅಂತ್ಯಗೊಳ್ಳುತ್ತೆ. ಯುದ್ಧ ಏನಾದರೂ ಸ್ಟಾರ್ಟ್ ಆದರೆ ಅಲ್ಲಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ರಾಯಭಾರತವು ಕೊನೆಗೊಳ್ಳುತ್ತೆ. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಆಲ್ಸೋ ಎಂಡ್ ಡ್ಯೂರಿಂಗ್ ವಾರ್ ಇನ್ ಕಂಟ್ರೀಸ್ ವೇರ್ ಮೊನಾರ್ಕಿ ಹ್ಯಾಸ್ ಡೈಡ್ ಆರ್ ಇಫ್ ದ ಕಿಂಗ್ ಹ್ಯಾಸ್ ಚೇಂಜ್ಡ್ ದ ನ್ಯೂ ಅಂಬಾಸಡರ್ಸ್ ಬಿಕಮ್ ರೆಗ್ಯುಲರ್ಸ್. ಅಲ್ಲಿ ರಾಜಪ್ರಭುತ್ವವಿರುವಂಥ ದೇಶಗಳಲ್ಲಿ ರಾಜನು ನಿಧನ ಹೊಂದಿದರೆ ಅಥವಾ ರಾಜನು ಬದಲಾದರೆ ಹೊಸದಾಗಿ ರಾಯಭಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ಸಂಪ್ರದಾಯ ಕೂಡ ಇರುವಂಥದ್ದನ್ನು ನಾವು ನೋಡ್ತೇವೆ. ಅಂಬಾಸಡರ್ಸ್ ಅಥವಾ ಅಂಬಾಸಡರ್ಸ್ ಆರ್ ಡಿಪ್ಲೊಮ್ಯಾಟ್ಸ್ ಫೆಸಿಲಿಟಿ. ಹಿ ಮಸ್ಟ್ ಬಿ ಎ ರೆಪ್ರೆಸೆಂಟೇಟಿವ್ ಆಫ್ ದ ಕಂಟ್ರಿ ಹಿ ಕೇಮ್ ಫ್ರಮ್. ದೇ ಹ್ಯಾವ್ ಸಮ್ ಕನ್ವೀನಿಯನ್ಸ್ ಆ್ಯಸ್ ವೆಲ್. ಆ ರಾಯಭಾರಿಯಾದವನು ಆ ರಾಷ್ಟ್ರಕ್ಕೆ ಅವನು ನಿಷ್ಠೆಯನ್ನು ತೋರಿಸುವಂಥವನಾಗಿರಬೇಕು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ರಾಯಭಾರಿಗಳ ಗುಣಗಳು, ರಾಯಭಾರಿಗಳನ್ನು ನೇಮಕ ಮಾಡುವಂಥ ವಿಧಾನ, ಅಪಾಯಿಂಟ್ಮೆಂಟ್ ಆಫ್ ಡಿಪ್ಲೊಮ್ಯಾಟ್ಸ್ ಮತ್ತು ರಾಯಭಾರಿಗಳನ್ನು ಪದಚ್ಯುತಗೊಳಿಸುವುದಂತೂ ಅಂಥದ್ದು, ರಿಮೂವಲ್ ಆಫ್ ಡಿಪ್ಲೊಮ್ಯಾಟ್ಸ್, ಇದರ ಬಗ್ಗೆ ನಾವು ಇಲ್ಲಿವರೆಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಮಾಹಿತಿ ಜ್ಞಾನವನ್ನು ಪಡ್ಕೋಬೇಕು ಅಂದರೆ ನೀವು ಕೆಲವು ಪರಾಮರ್ಶನ ಗ್ರಂಥಗಳನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿರುವಂತಹ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಬಿ ಬೆರ್ರಿ LR ಅವರು ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ ಓ ಕೊರೆಸಿ ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ಬೋದು. ಕನ್ನಡದಲ್ಲಾದರೆ ಮಾಲಿ ಮುದ್ದಣ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಶ್ರೀರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, GT ದೇವೇಗೌಡ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, KG ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, NB ಪಾಟೀಲ ಮತ್ತು GB ಶೀಲವಂತರ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದೆಯೋ ಇದನ್ನು ತೆಗೆದುಕೊಂಡು ನೀವು ಅಧ್ಯಯನವನ್ನು ಮಾಡಬಹುದು. ನಮಸ್ಕಾರ.